ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಂತರಿಕ ಬಿರುಗಾಳಿ ಎದ್ದಿದೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಂತರಿಕ ಕಚ್ಚಾಟ ಬೀದಿಗೆ ಬಂದಿದೆ. ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಹೆಸರಿನಲ್ಲಿ UPA ಸರ್ಕಾರದ ವಿರುದ್ಧ ಗುಡುಗಿ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ಜೊತೆ ಅತಿದೊಡ್ಡ ಪ್ರೊಟೆಸ್ಟ್ ಮಾಡುವ ಮುಖಾಂತರ ದೇಶಾದ್ಯಂತ ಅತಿದೊಡ್ಡ ಭ್ರಷ್ಟಾಚಾರದ ವಿರೋಧಿ ಆಂದೋಲನ ಮಾಡಿದಂಥ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಸಂಸ್ಥಾಪಕರು ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ರವರು ದೆಹಲಿಯಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು ಮತ್ತು ಅಬಕಾರಿ ಹಗರಣದಲ್ಲಿ ಜೈಲಿಗೆ ಹೋದರೂ ಕೂಡ ಅದು ಈಗ ರಾಜಕೀಯ ಇತಿಹಾಸ ಕೂಡ ಹೌದು. ದೇಶಾದ್ಯಂತ ಆಮ್ ಆದ್ಮಿ ಪಕ್ಷ ಮಾಡಿದಂಥ ಸಂಚಲನ ಅಂತಿಂಥ ಸಂಚಲನ ಅಲ್ಲ. ಪಂಜಾಬ್ನಲ್ಲಿ ಅಧಿಕಾರವನ್ನು ಹಿಡಿದಿದ್ದು ಕೂಡ ಅತಿ ದೊಡ್ಡ ಸಾಧನೆಯೇ ಸರಿ. ಎಲ್ಲೊಂದು ಕಡೆ ಆಮ್ ಆದ್ಮಿ ಪಕ್ಷ ಅಂತ ಹೇಳಿದ್ರೆ ಅದು ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಪಾರ್ಟಿ, ಒನ್ ಮ್ಯಾನ್ ಡಿಸಿಷನ್ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಕೇಜ್ರಿವಾಲ್ ಏನು ಡಿಸೈಡ್ ಮಾಡ್ತಾರೆ ಅದೇ ಎಲ್ಲವೂ ನಮ್ಮ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಕೇಜ್ರಿವಾಲ್ ಮೇಲೆ ನಿಂತಿದೆ ಆಮ್ ಆದ್ಮಿ ಪಾರ್ಟಿ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ಕಡೆ ಅಬಕಾರಿ ಹಗರಣದಲ್ಲಿ ಆಮ್ ಆದ್ಮಿ ಜೈಲಲ್ಲಿದ್ದಂಥ ಕೇಜ್ರಿವಾಲ್ಗೆ ಎಲ್ಲೊಂದು ಕಡೆ ದಿನೇ ಅವರ ವರ್ಚಸ್ಸು ಕುಗ್ಗಿತಾ ಬಂತು. ನಂತರ ಅವರ ಅತ್ಯಾಪ್ತ ಆಗಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಿಸೋಡಿಯಾ ಕೂಡ ಅವರ ವರ್ಚಸ್ಸು ಕೂಡ ಕುಗ್ಗಿತಾ ಬಂತು. ಈ ಎಲ್ಲದರ ನಡುವೆ ಕೂಡ ಆಮ್ ಆದ್ಮಿ ಪಾರ್ಟಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥವರು ಅದು ರಾಘವ್ ಚಡ್ಡಾ ಕೂಡ ದೆಹಲಿಯಲ್ಲಿ MLA ಕೂಡ ಆಗಿದ್ದರು. ನಂತರ ಅವರನ್ನು ಪಂಜಾಬ್ ಮುಖಾಂತರ ರಾಜ್ಯಸಭಾ ಸದಸ್ಯರಾಗಿ ನೇಮಕವನ್ನು ಕೂಡ ಮಾಡಲಾಯಿತು. ನಂತರ ಅವರನ್ನು ರಾಜ್ಯಸಭೆಯ ಉಪನಾಯಕನಾಗಿ ಕೂಡ ನೇಮಕ ಮಾಡಲಾಯಿತು. 38 ವರ್ಷದ ಚಾರ್ಟರ್ಡ್ ಅಕೌಂಟೆಂಟ್ ರಾಘವ್ ಚಡ್ಡಾ ಒಂದಷ್ಟು ಸಂಚಲನವನ್ನು ಉಂಟು ಮಾಡಿದರು. ರಾಜ್ಯಸಭೆಯಲ್ಲಿ ದೇಶದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು. ದೇಶದ ಅನೇಕ ಜನಸಾಮಾನ್ಯರ ವಿಚಾರಗಳನ್ನು ಮುಂದಿಡುವ ಮುಖಾಂತರ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾ ಹೀರೋ ಆದರೂ ಕೂಡ ಅಂತ ಹೇಳಿದ್ರು ತಪ್ಪಾಗಲ್ಲ. ಆದರೆ ಅದೇ ರಾಘವ್ ಚಡ್ಡಾ ದಿನೇ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾ ಹೋದರು. ಆದರೆ ಆಮ್ ಆದ್ಮಿ ಪಾರ್ಟಿಯ ವಿಚಾರದಲ್ಲಿ ಅವರ ಒಂದಷ್ಟು ಮೌನಗಳು ಅನೇಕ ಲೆಕ್ಕಾಚಾರಗಳಿಗೂ ಕೂಡ ಕಾರಣವಾಯಿತು. ರಾಜಕೀಯ ಚರ್ಚೆಗಳು ಕೂಡ ಆರಂಭವಾಯಿತು. ಒಂದು ಕಡೆ ಅಬಕಾರಿ ಹಗರಣದಿಂದ ಜೈಲಿಗೆ ಹೋಗಿದ್ದಂಥ ಕೇಜ್ರಿವಾಲ ಮತ್ತು ಇಡೀ ಹಗರಣ ಅದು BJP ಪ್ರೇರಿತ ಅಂತೇಳಿ ಆರೋಪವನ್ನು ಮಾಡಿದರು ಮತ್ತು ಕಣ್ಣೀರು ಕೂಡ ಇಟ್ಟರು. ನಂತರ ಇಡೀ ಪ್ರಕರಣ ಇದೀಗ ಎಲ್ಲೊಂದು ಕಡೆ ಅವರ ಪರವಾಗಿ ಇರ್ತಕ್ಕಂಥದ್ದು, ಅದಕ್ಕೆ ಸರಿಯಾದ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಕೂಡ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಆದರೆ ರಾಘವ್ ಚಡ್ಡಾ ಮಾತ್ರ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಜೈಲಿಗೆ ಹೋಗಿದ್ದು ಅಬಕಾರಿ ಹಗರಣ, ನಂತರ ಅಲ್ಲಿ ರಾಜಕೀಯ ಬೆಳವಣಿಗೆಗಳು, ಭಾರತೀಯ ಜನತಾ ಪಕ್ಷ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು, ಯಾವುದೇ ವಿಚಾರವನ್ನು ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಚರ್ಚೆಯನ್ನು ಮಾಡದೇ ಇರತಕ್ಕಂಥದ್ದು ಎಲ್ಲೊಂದು ಕಡೆ ಕೇಜ್ರಿವಾಲ್ರವ್ರನ್ನ ಕೆರಳಿಸಿತು ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ನಿಮಗೆ ಗೊತ್ತಿರಲಿ, ಟೋಲ್ ವಿಚಾರ ಇರುವಂಥದ್ದು, ಇನ್ಶೂರೆನ್ಸ್ ವಿಚಾರ ಇರುವಂಥದ್ದು, ಮಹಿಳಾ ವಿಚಾರ, ಆರೋಗ್ಯ ವಿಚಾರ, ಅನೇಕ ವಿಚಾರಗಳ ಬಗ್ಗೆ ತುಂಬ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅತಿ ದೊಡ್ಡ ಹವಾವನ್ನು ಎಬ್ಬಿಸಿದಂಥವರು ರಾಘವ್ ಚಡ್ಡಾರವರು. ಅದೇನೇ ಇರಲಿ, 38 ವರ್ಷದ ರಾಘವ್ ಚಡ್ಡಾರವರು ಈ ಹಂತಕ್ಕೆ ಬರಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದಂಥವರು ಕೂಡ ಇದೇ ಕೇಜ್ರಿವಾಲ್ರವರು. ರಾಘವ್ ಚಡ್ಡಾರವರ ಬುದ್ಧಿಮತ್ತೆ, ಅವರ ಚಾಕಚಕ್ಯತೆ, ಅವರ ಮಾತಿನ ಒಂದು ನಿಖರತೆ ಇವೆಲ್ಲವನ್ನು ತಿಳಿದಂತೆ ಕೇಜ್ರಿವಾಲ್ರವರು ರಾಘವ್ ಚಡ್ಡಾರವ್ರನ್ನ ರಾಜ್ಯಸಭೆಯ ಉಪನಾಯಕರಾಗಿ ಕೂಡ ಮಾಡಿದರು. ಸುಮಾರು 10 ರಾಜ್ಯಸಭಾ ಸದಸ್ಯರಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಮಾತನಾಡಿದಂಥವರೇ ರಾಘವ್ ಚಡ್ಡಾರವರು. ಎಲ್ಲ ಒಂದು ಕಡೆ ರಾಘವ್ ಚಡ್ಡಾರವರು ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಕಡೆ ವಾಲ್ತಿದ್ದಾರಾ, ಆ ಮುಖಾಂತರ ಕೇವಲ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದ ಸದಸ್ಯರಾಗಿ ತನ್ನನ್ನು ತಾನು ಎಲ್ಲ ಒಂದು ಕಡೆ ಐಪ್ ಮಾಡ್ಕೊಳ್ತಿದ್ದಾರಾ, ತನ್ನನ್ನು ತಾನು ಕೂಡ ಸಮಾಜಮುಖಿಯಾಗಿ ನಾನೊಬ್ಬನೇ ಇರೋದು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಹೀರೋ ಆಗಲಿಕ್ಕೆ ಹೊರಟಿದ್ರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಆದರೆ ಆಮ್ ಆದ್ಮಿ ಪಾರ್ಟಿಯ ನಾಯಕ ಆಗಿರ್ತಕ್ಕಂಥ ರಾಘವ್ ಚಡ್ಡಾರವರು ದೆಹಲಿ ಸರ್ಕಾರದ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಅವರ ಕೊಡುಗೆ ಏನು ಅಂತೇಳಿ ಚರ್ಚೆ ಇತ್ತೀಚೆಗೆ ಆರಂಭವಾಗಿತ್ತು. ಎಲ್ಲೊಂದು ಕಡೆ ಕೇಜ್ರಿವಾಲ್ ವಿಚಾರ ಇರುವಂಥದ್ದು, ಸಿಸೋಡಿಯಾ ವಿಚಾರ ಇರುವಂಥದ್ದು, ಈ ಬಗ್ಗೆ ಎಲ್ಲೊಂದು ಕಡೆ ರಾಜ್ಯಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಬೇಕಾಯಿತು. BJP ವಿರುದ್ಧ ಹರಿಹಾಯಬೇಕಾಗಿತ್ತು, ಸರ್ಕಾರದ ನೀತಿಯ ವಿರುದ್ಧ ಹರಿಹಾಯಬೇಕಾಗಿತ್ತು. ಅನಗತ್ಯವಾಗಿ ಏನೂ ತಪ್ಪು ಮಾಡಿದಂಥ ಕೇಜ್ರಿವಾಲ್ ಮತ್ತು ಸಿಸೋಡಿಯಾರನ್ನ 1 ವರ್ಷಗಳ ಕಾಲ ಜೈಲಿಗೆ ಇಟ್ಟಿದ್ದು ಎಷ್ಟು ಸರಿ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಿತ್ತು. ಆದರೆ ಆ ಪ್ರಶ್ನೆಯನ್ನು ಬಿಟ್ಟು ತನ್ನನ್ನು ತಾನು ಫೋಕಸ್ ಮಾಡಲಿಕ್ಕೆ, ತನ್ನನ್ನು ತಾನು ಬೆಳೀಲಿಕ್ಕೆ, ಜನಸಾಮಾನ್ಯರ ವಿಚಾರಗಳನ್ನ ಮುಂದಿಟ್ಟುಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅರಿಯಬಿಟ್ಟು ಆ ಮುಖಾಂತರ ಹೀರೋ ಆಗಲಿಕ್ಕೆ ರಾಘವ್ ಚಡ್ಡಾ ಹೊರಟರು. ಆದರೆ ಆಮ್ ಆದ್ಮಿ ವಿಚಾರ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಇವರು ಚಕಾರ ಎತ್ತಲಿಲ್ಲ. ಆಮ್ ಆದ್ಮಿಗೆ ಆಗಿದ್ದಂಥ ಅನ್ಯಾಯದ ಬಗ್ಗೆ ಪ್ರಶ್ನೆಯನ್ನು ಮಾಡಲಿಲ್ಲ, ಕೇಜ್ರಿವಾಲ್ಗೆ ಆಗಿದ್ದಂಥ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಅಂತೇಳಿ ಅನೇಕ ಚರ್ಚೆಗಳು ಎದುರಾಗಿದ್ದು.
ಈ ಎಲ್ಲದರ ನಡುವೆ ಕೂಡ ಪ್ರತಿದಿನ ಕೂಡ ದಿನೇ ದಿನೇ ಸೋಷಿಯಲ್ ಮೀಡಿಯಾದಲ್ಲಿ ರಾಘವ್ ಚಡ್ಡಾ ತನ್ನದೇ ಆದ ಹೆಸರನ್ನು ಮಾಡಲಿಕ್ಕೆ ಆರಂಭಿಸಿದರು. ದೇಶಾದ್ಯಂತ ಅವರು ಎತ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳ ಬಗ್ಗೆ ಅತಿದೊಡ್ಡ ಚರ್ಚೆ ಆರಂಭವಾಯಿತು. ಯುವಕರು ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಆರಂಭಿಸಿದರು. ಅವರು ಎತ್ತಿರ್ತಕ್ಕಂಥ ಟೋಲ್ ಪ್ಲಾಜಾಗಳ ವಿಚಾರಗಳಿರುವಂಥದ್ದು ಮತ್ತು ಮೊಬೈಲ್ ವಿಚಾರಗಳಿರ್ತಕ್ಕಂಥದ್ದು, ಇನ್ಶೂರೆನ್ಸ್ ವಿಚಾರಗಳು ಇರ್ತಕ್ಕಂಥದ್ದು, ಆರೋಗ್ಯ ವಿಚಾರಗಳಿರ್ತಕ್ಕಂಥದ್ದು, ಒಂದು ಹಂತದಲ್ಲಿ ಒಂದು ಹೆಜ್ಜೆ ಮುಂದೆ ಹೋದಂಥ ರಾಘವ್ ಚಡ್ಡಾರವರು ಜನಸಾಮಾನ್ಯರ ಕೆಲಸವನ್ನು ಮಾಡಿದಂಥ ಯಾವುದೇ ಜನಪ್ರತಿನಿಧಿಯನ್ನು ಇದೇ ಮತದಾರ ಹಿಂದಕ್ಕೆ ಕರೆಸಿಕೊಳ್ಬಹುದೆಂಬ ಚರ್ಚೆಯನ್ನು ಕೂಡ ಹೊಸ ಚರ್ಚೆಯನ್ನು ಕೂಡ ಹುಟ್ಟಾಕಿದರು. ಈ ಚರ್ಚೆಗಳು ರಾಜಕೀಯವಾಗಿ ಅತಿದೊಡ್ಡ ಸಂಚಲನ ಉಂಟು ಮಾಡಿದ್ದು ಮತ್ತು ದೇಶಾದ್ಯಂತ ಅತಿದೊಡ್ಡ ಸಮಾಲೋಚನೆಗೂ ಕೂಡ ಕಾರಣಕರ್ತ ಆಯಿತು. ಆದರೆ ಇದೀಗ ರಾಘವ್ ಚಡ್ಡಾ ವಿರುದ್ಧ ಅರವಿಂದ ಕೇಜ್ರಿವಾಲ್ರವರು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಲೋಕಸಭೆ ಉಪನಾಯಕ ಸ್ಥಾನದಿಂದ ಅವ್ರನ್ನ ಕಿಕ್ಔಟ್ ಮಾಡಿದ್ದಾರೆ ಮತ್ತು ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ರಾಜ್ಯಸಭಾ ಸಚಿವಾಲಯಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಪತ್ರವನ್ನು ಕೊಟ್ಟಿದ್ದಾರೆ ಮತ್ತು ರಾಘವ್ ಚಡ್ಡಾ ಸ್ಥಾನವನ್ನು ಮತ್ತೊಬ್ಬ ಅತಿದೊಡ್ಡ ವಿದ್ಯಾವಂತ ಮತ್ತು ಲವ್ಲಿ ಪ್ರೊಫೆಷನಲ್ನ ವಿ ಕುಲಪತಿಯಾಗಿದ್ದಂಥ ಅಶೋಕ್ ಮಿತ್ತಲ್ರವರಿಗೆ ವಹಿಸಿದ್ದಾರೆ. ಆ ಮುಖಾಂತರ ರಾಘವ್ ಚಡ್ಡಾರವ್ರನ್ನ ಸೈಡ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿ ಸೈಡ್ಲೈನ್ ಕೂಡ ಆಗಲಿಕ್ಕೆ ಎಲ್ಲ ತಂತ್ರವನ್ನು ಎಣೆದಿದ್ದಾರೆ. ಒಟ್ಟಾರೆ ರಾಘವ್ ಚಡ್ಡಾ ಯಾಕೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತನಾಡಲಿಲ್ಲ, ಅರವಿಂದ್ ಕೇಜ್ರಿವಾಲ್ ಆದಂಥ ಅನ್ಯಾಯದ ಬಗ್ಗೆ ಯಾಕೆ ಚರ್ಚೆಯನ್ನು ಮಾಡಲಿಲ್ಲ, ಸಿಸೋಡಿಯ ಬಗ್ಗೆ ಯಾಕೆ ಚರ್ಚೆಯನ್ನು ಮಾಡಲಿಲ್ಲ, ಅಬಕಾರಿ ಹಗರಣದಿಂದ ಆಮ್ ಆದ್ಮಿ ಪಾರ್ಟಿಗೆ ಅನ್ಯಾಯ ಆಯಿತು ಮತ್ತು ಆಮ್ ಆದ್ಮಿ ಪಾರ್ಟಿಯ ನೇತಾರನ್ನು ಗುರಿಯಾಗಿಸಿಕೊಂಡು BJP ಎಲ್ಲೊಂದು ಕಡೆ ಜೈಲಿಗೆ ಅಡ್ತು ಅಂತೇಳಿ ಯಾಕೆ ಇದನ್ನು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚಾ ವಿಷಯವಾಗಿ ತೆಗೆದುಕೊಳ್ಳಿಲ್ಲ ಎಂಬ ಅನುಮಾನ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯನ್ನು ಅಸ್ತ್ರವಾಗಿ ಬಳಸಿಕೊಂಡು ತನ್ನನ್ನು ತಾನು ಬೆಳಲಿಕ್ಕೆ ಇದೊಂದು ಅವಕಾಶವನ್ನು ಬಳಸ್ಕೊಂಡ್ರ ಅಂದರೆ ತಾನು ಇಡೀ ದೇಶದ ಯುವ ನಾಯಕನಾಗಿ ಬೆಳಲಿಕ್ಕೆ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರಾ ಅಥವಾ ಕೇಜ್ರಿವಾಲ್ನನ್ನು ಮೀರಿ ಏನಾದರೂ ಬೆಳಲಿಕ್ಕೆ ಅವಕಾಶವನ್ನು ಹುಡುಕಿಕೊಂಡಿದ್ರಾ ಅಥವಾ ಆಮ್ ಆದ್ಮಿ ಪಾರ್ಟಿಯಲ್ಲಿ ನಾನೇ ಹೀರೋ ಅಥವಾ ನಾನು ಮಾತನಾಡೋದೇ ಸತ್ಯ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ನಾನು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಳ್ಳಲಿಕ್ಕೆ ಹೊರಟ್ರ, ಇವೆಲ್ಲವೂ ಕೂಡ ಒಂದಷ್ಟು ಎಡವಟ್ಟುಗಳು ಕೂಡ ಕಾರಣ ಆಯಿತು ಅಂತ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆದರೆ ಆಮ್ ಆದ್ಮಿ ಪಾರ್ಟಿಯ ಅತಿದೊಡ್ಡ ಒಬ್ಬ ಪ್ರತಿಭಾವಂತ ನಾಯಕ ಕೂಡ ಹೌದು. ಅನೇಕ ಜನಸಾಮಾನ್ಯರ ವಿಷಯಗಳನ್ನು ಮತ್ತು ದೇಶದ ಅನೇಕ ಸಮಸ್ಯೆಗಳ ಬಗ್ಗೆ ರಾಜ್ಯಸಭೆಯಲ್ಲಿ ಬೆಳಕು ಚೆಲ್ಲಿದ್ದು ಕೂಡ ಹೌದು. ಆದರೆ ಆಮ್ ಆದ್ಮಿ ಪಾರ್ಟಿಯ ವಿಷಯದಲ್ಲಿ ರಾಘವ್ ಚಡ್ಡಾ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ರಾಘವ್ ಚಡ್ಡಾ ನಿಲುವುಗಳು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂತೇಳಿದ್ರೆ ಎಲ್ಲೊಂದು ಕಡೆ ಅವರ ಜನಪ್ರಿಯತೆ ಒಂದು ಹಂತದಲ್ಲಿ ಕೇಜ್ರಿವಾಲ್ರವನ್ನೇ ಮೀರಿಸುವ ಹಂತಕ್ಕೆ ಬೆಳೆದಿತ್ತು ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಅದು ಸತ್ಯವೂ ಕೂಡ ಹೌದು. ಎಲ್ಲೊಂದು ಕಡೆ ಕೇಜ್ರಿವಾಲ್ರವರ ಜನಪ್ರಿಯತೆ ದಿನೇ ದಿನೇ ಕುಸಿತವನ್ನು ಕಂಡಂಥ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಅವರು ತನ್ನ ಜನಪ್ರಿಯತೆಯನ್ನು ರಾಜ್ಯಸಭೆಯಲ್ಲಿ ಎತ್ತಿರ್ತಕ್ಕಂಥ ಅನೇಕ ವಿಚಾರಗಳ ಮುಖಾಂತರ ಹೆಚ್ಚಿಸಿಕೊಳ್ತಾ ಬಂದರು. ಇದು ಎಲ್ಲೊಂದು ಕಡೆ ಕೇಜ್ರಿವಾಲ್ರವನ್ನ ಅವರ ಕಣ್ಣನ್ನು ಕೆಂಪಾಯಿಸ್ತಾ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು ಮತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ಹಲವಾರು ಚರ್ಚೆಗಳು ಕೂಡ ಆರಂಭವಾಯಿತು. ಮುಂದೊಂದು ದಿನ ಈತ ಆಮ್ ಆದ್ಮಿ ಪಾರ್ಟಿಯ ಅನಿವಾರ್ಯ ನಾಯಕನಾಗಿ ಬೆಳೀತಾರಾ ಅಥವಾ ಕೇಜ್ರಿವಾಲ್ರವರನ್ನ ಮೀರಿ ಬೆಳೀತಾರೆ ಎಂಬ ಚರ್ಚೆ ಕೂಡ ಆರಂಭವಾಯಿತು. ಈ ಎಲ್ಲದರ ನಡುವೆ ಕೂಡ ರಾಘವ್ ಚಡ್ಡಾರವರಿಗೆ ರಾಜಕೀಯವಾಗಿ ಎಲ್ಲ ಒಂದು ಕಡೆ ಕೇಜ್ರಿವಾಲ್ರವರು ಸ್ಪೀಡ್ ಬ್ರೇಕರ್ ಹಾಕಿದ್ದಾರೆ. ಆ ಮುಖಾಂತರ ಇನ್ಮುಂದೆ ರಾಜ್ಯಸಭೆಯಲ್ಲಿ ಅವರಿಗೆ ಹೆಚ್ಚು ಅವಕಾಶ ಕೊಡದಂತೆ ರಾಜ್ಯಸಭಾ ಸಚಿವಾಲಯಕ್ಕೆ ಕೂಡ ಈಗಾಗಲೇ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದೀಗ ಅತಿದೊಡ್ಡ ಚರ್ಚೆ ಆಗಿರ್ತಕ್ಕಂಥದ್ದು ಕೇಜ್ರಿವಾಲ್ರವರ ಈ ನಡೆ ಎಲ್ಲ ಒಂದು ಕಡೆ ರಾಘವ್ ಚಡ್ಡಾರವ್ರನ್ನ ತುಳಿಲಿಕ್ಕೆ, ಅವರ ಜನಪ್ರಿಯತೆಯನ್ನು ಸಹಿಸಲಾರದೆ ಅವರನ್ನ ರಾಜಕೀಯವಾಗಿ ಮಟ್ಟ ಹಾಕಲಿಕ್ಕೆ ಮಾಡಿರ್ತಕ್ಕಂಥ ಅತಿದೊಡ್ಡ ಷಡ್ಯಂತ್ರ ಅಂತೇಳಿ ಆಮ್ ಆದ್ಮಿ ಪಾರ್ಟಿಯಲ್ಲೇ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಪರ ಮತ್ತು ವಿರೋಧದ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಘವ್ ಚಡ್ಡಾ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ವಾಲ್ತಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರುವ ಸಾಧ್ಯತೆ ಇರುವಂಥದ್ದು ಅಥವಾ ಭಾರತೀಯ ಜನತಾ ಪಕ್ಷದಿಂದ ಹಲವಾರು ಅಧಿಕಾರದ ಲಾಭವನ್ನು ಪಡೆಯಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಎಂಬ ಆರೋಪ ಕೂಡ ಆಮ್ ಆದ್ಮಿ ಪಾರ್ಟಿ ಒಳಗಡೆ ಕೇಳಿ ಬರ್ತಿರ್ತಕ್ಕಂಥದ್ದು. ಇದೀಗ ರಾಘವ್ ಚಡ್ಡಾ ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ರಾಘವ್ ಚಡ್ಡಾ ಪರವಾಗಿರ್ತಕ್ಕಂಥ ಆಮ್ ಆದ್ಮಿ ಅನೇಕ ನಾಯಕರುಗಳು ಮತ್ತು ಪಕ್ಷದ ಕಾರ್ಯಕರ್ತರುಗಳು ಕೂಡ ಇದೀಗ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯನ್ನು ದುರುಪಯೋಗ ಪಡಿಸಿಕೊಂಡ್ರು, ಆಮ್ ಆದ್ಮಿ ಪಾರ್ಟಿ ಹೆಸರಿನಲ್ಲಿ ತನ್ನ ಜನಪ್ರಿಯತೆಯನ್ನು ಮಾತ್ರ ಹೆಚ್ಚಿಸಿಕೊಂಡ್ರು, ಆದರೆ ಪಾರ್ಟಿಗೆ ಅವರ ಕೊಡುಗೆ ಶೂನ್ಯ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇದೀಗ ರಾಘವ್ ಚಡ್ಡಾ ಜಾಗಕ್ಕೆ ಅಶೋಕ್ ಮಿತ್ತಲ್ರವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಅತಿದೊಡ್ಡ ಆಂತರಿಕ ಕದನ ಬೀದಿಗೆ ಬಂದಿರತಕ್ಕಂಥದ್ದು. ಆ ಮುಖಾಂತರ ಕೇಜ್ರಿವಾಲ್ ಇಲ್ಲಿ ಸುಪ್ರೀಂ, ಕೇಜ್ರಿವಾಲ್ ಹೇಳಿದ್ದೇ ನಡೆಯಬೇಕು, ಕೇಜ್ರಿವಾಲ್ ಏನೆಲ್ಲ ಹೇಳ್ತಾರೆ ಅದೇ ಪಾರ್ಟಿಯ ನೀತಿ ನಿಯಮಗಳು ಅನ್ನೋದೊಂದು ಸಂದೇಶ ಕೂಡ ಇದೀಗ ರವಾನೆ ಆಗಿರ್ತಕ್ಕಂಥದ್ದು. ಹಾಗಾದರೆ ರಾಘವ್ ಚಡ್ಡಾರವ್ರನ್ನ ಸೈಡ್ಲೈನ್ ಮಾಡಿರುವಂಥದ್ದು, ಸ್ಪೀಡ್ ಬ್ರೇಕರ್ ಹಾಕಿರ್ತಕ್ಕಂಥದ್ದು, ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುಂದೊಂದಿನ ಪಾರ್ಟಿಯೊಳಗೆ ಬೇರೆ ಬೇರೆ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗುತ್ತಾ, ಪಾರ್ಟಿಯ ಬಿರುಕುಗಳಿಗೆ ಕಾರಣ ಆಗುತ್ತಾ, ಪಾರ್ಟಿಯೊಳಗಡೆ ಇರತಕ್ಕಂಥ ಹಲವಾರು
ಅನುಮಾನಗಳಿಗೆ ಕಾರಣವಾಗುತ್ತಾ? ಒಟ್ಟಾರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಒಂದು ರೀತಿಯ ಕೇಜ್ರಿವಾಲ್ ವಿರುದ್ಧದ ತಂಡ ಕ್ರಿಯೇಟ್ ಆಗುತ್ತಾ, ಅಥವಾ ರಾಘವ್ ಚಡ್ಡರ್ ಅವರು ಬಹಿರಂಗವಾಗಿ ಕೇಜ್ರಿವಾಲ್ ವಿರುದ್ಧ ಮತ್ತು ಕೇಜ್ರಿವಾಲ್ ಜೊತೆಗಿನ ಅವರ ಜೊತೆಗಿರ್ತಕ್ಕಂಥ ನಾಯಕರ ವಿರುದ್ಧ ಆಮ್ ಆದ್ಮಿ ಪಾರ್ಟಿಯ ನೀತಿ ನಿರೂಪಣೆಗಳ ವಿರುದ್ಧ ತಿರುಗಿ ಬೀಳ್ತಾರಾ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರಾ? ಸದ್ಯ ಇದೀಗ ರಾಘವ್ ಚಡ್ಡರ್ ಅವರು ನಾನು ಆಮ್ ಆದ್ಮಿ ಪಾರ್ಟಿಯಲ್ಲೇ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಆದರೆ ಮುಂದೆ ಪಕ್ಷವನ್ನೇ ಬದಲಾಯಿಸ್ತಾರಾ, ಅಥವಾ ಕಾಂಗ್ರೆಸ್ಗೆ ಸೇರ್ತಾರಾ, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾರಾ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇದೀಗ ರಾಘವ್ ಚಡ್ಡರ್ ಅವರಿಗೆ ಸ್ಪೀಡ್ ಬ್ರೇಕರ್ ಹಾಕಿರುವಂಥದ್ದು ಆಮ್ ಆದ್ಮಿ ಪಾರ್ಟಿಯಲ್ಲಿ ದೇಶಾದ್ಯಂತ ಅತಿ ದೊಡ್ಡ ಚರ್ಚೆ ಆಗ್ತಿದೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ, ರಾಜಕೀಯ ಚರ್ಚೆ ಆಗ್ತಿದೆ. ಹಾಗಾಗಿ ಕೇಜ್ರಿವಾಲ್ ರವರು ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಉತ್ತರವನ್ನು ಕೊಡ್ತಾರೆ ಮತ್ತು ರಾಘವ್ ಚಡ್ಡರ್ ಅವರು ಕೇಜ್ರಿವಾಲ್ ವಿರುದ್ಧವೇ ತಿರುಗಿ ಬೀಳ್ತಾರೆ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.